ಕೇವಲ ನಮ್ಮವರು ಮಾತ್ರ ಅಲ್ಲ, ಕೇವಲ ನಮ್ಮ ಫಾಲೋವರ್ಸು, ದಿಗಂಬರ ಫಾಲೋವರ್ಸ್ ಅಲ್ಲ. ಸರಿ, ನಾವು ಅಮ್ಮನವರ ಪ್ರತಿಷ್ಠೆ ಮಾಡಿದ್ದೀವಿ ಕುಂದು ಭಾರತೀಯ ಡೆಲ್ಲಿಯಲ್ಲಿ. 3 ದಿವಸಗಳ ಹಿಂದಿನ ಕಥೆ ಇದು. 9 ಗಂಟೆಗೆ ಸರಿಯಾಗಿ ಸಭೆ ಹೊರಗೆ ಬಂದು ನೋಡಿದರೆ ಒಂದು 5,000 ಜನ ಸೇರಿದ್ದಾರೆ. ನಾವು ತಿಳ್ಕೊಂಡೆವು ಒಳ್ಳೇದು ಬಂದಿದ್ದಾರಲ್ಲ, ಸಂತೋಷ ಅಂತೇಳಿ. ಸರಿ, ಮೊದಲೇ ಹೇಳಿದ್ದೆವು ನಿಮಗೆ ಯಾರಿಗೂ ಪ್ರಶ್ನೆ ಕೇಳೋದಿದ್ದರೆ ಈ ಶಾಸನ ದೇವದೇವಿಯರ ಬಗ್ಗೆ ಪೂಜೆ ಮಾಡೋದು ತಪ್ಪು ಅಂತ ಹೇಳುವಂತಹ ಜನರು ನೀವು ಕೂಡ ಬನ್ನಿ ಅಂತ ಹೇಳಿ ಮೊದಲೇ ಪ್ರಕಟ ಮಾಡಿದ್ದೆವು. ಬಂದಿದ್ರು, ಅವರು ಕೂಡ ಕೂತ್ಕೊಂಡಿದ್ರು. ನಮಗೆ ಕೆಲವ್ರದೆಲ್ಲ ಪರಿಚಯ ಇತ್ತು. ಅವರೆಲ್ಲ ನಮಗೆ ಇಲ್ಲಿ ದೇಶದಲ್ಲಿ ಸಿಗ್ತಾರೆ, ಫಾರಿನ್ ಕಂಟ್ರೀಸಲ್ಲಿ ಸಿಗ್ತಾರೆ ಕುತರ್ಕ ಮಾಡತಕ್ಕಂತಹ ಜನಗಳು. ನೋಡಿದೆವು, ಸಂತೋಷ ಅಂತ ಹೇಳಿದೆವು. ಭಾಷಣ ಮಾಡಿದೆವು. ಒಂದು 2-2.5 ಗಂಟೆ ಎಲ್ಲ ಶಾಸ್ತ್ರದ ಆಧಾರಗಳನ್ನು ಕೊಟ್ಟೆಲ್ಲ ಹೇಳಿದೆವು. ನಾವು ಕಡೆಯಲ್ಲಿ ಭಾಷಣದ ಉಪಸಂಹಾರದಲ್ಲಿ, ಆಶೀರ್ವಚನ ಉಪಸಂಹಾರದಲ್ಲಿ ಒಂದು ಮಾತು ಕಡೆಯಲ್ಲಿ ಹೇಳಿದೆವು. ನೋಡಿ, ನಮ್ಮಲ್ಲಿ ಉಪಕಾರ ಮಾಡಿದವರನ್ನು ಸ್ಮರಣೆ ಮಾಡುವುದು ನಮ್ಮಲ್ಲಿ ಒಂದು ಸಂಸ್ಕೃತಿ. ಇದು ಭಾರತೀಯ ಸಂಸ್ಕೃತಿ. ಭಾರತೀಯರು ಮಾತ್ರವಲ್ಲ, ಜಗತ್ತಿನಲ್ಲಿ ಎಲ್ಲರ ಸಂಸ್ಕೃತಿ. ಮನುಷ್ಯನಾದವನು ಉಪಕೃತನಾದ ನಂತರ ಉಪಕಾರ ಮಾಡಿದವರನ್ನು ಸ್ಮರಣೆ ಮಾಡುವುದು ನಮ್ಮ ಸಂಸ್ಕೃತಿ ಇದು ಅಲ್ವಾ? ಎಲ್ಲರೂ ಮಾಡ್ತಾರೆ. ಒಂದು ಸಭೆ ಅಂತ ಹೇಳಿದರೆ ಅಲ್ಲಿಯೂ ಏನು ಮಾಡ್ತಾರೆ, ಉಪಕಾರ ಮಾಡಿದವರನ್ನು ಸ್ಮರಣೆ ಮಾಡ್ತೇವೆ, ನಮ್ಮ ಸಂಸ್ಕೃತಿ. ಎಲ್ಲರಿಗೂ ಧನ್ಯವಾದ. ಕಡೆಗೆ ಇಷ್ಟು ಹೇಳಿದ್ರು ತಯಾರಿದ್ದಾರೆ. ಈ ಧನ್ಯವಾದ ಭಾಷಣ ಮಾಡಿದ ನನಗೆ ನಿಮ್ಮೆಲ್ಲರ ಪರವಾಗಿದಾರು ಧನ್ಯವಾದಗಳನ್ನು ಕೊಡ್ತೀರ ಅಂತ ಹೇಳಿಕ್ಕೂ ತಯಾರಿದ್ದಾರೆ. ಉಪಕಾರ ಮಾಡಿದ ಸ್ಮರಣೆ ಮಾಡಬೇಕಲ್ಲ. ಹೌದು, ಭಾರತೀಯ ಸಂಸ್ಕೃತಿ, ಜಗತ್ತಿನ ಎಲ್ಲರ ಮಾನವೀಯ ಸಂಸ್ಕೃತಿ ಇದು. ಧರಣೀಂದ್ರ ಪದ್ಮಾವತಿಯರು ಎಷ್ಟು ಉಪಕಾರ ಮಾಡಿದ್ದಾರೆ. ಸಾಕ್ಷಾತ್ ತೀರ್ಥಂಕರರಿಗೆ ಉಪಸರ್ಗ ಬಂದಾಗ ಆ ಉಪಸರ್ಗಗಳನ್ನು ರಕ್ಷಣೆ ಮಾಡಿದಂತಹ ಧರಣೀಂದ್ರ ಪದ್ಮಾವತಿಯ ಉಪಕಾರ ಸ್ಮರಣೆ ನಮ್ಮಲ್ಲಿ ಇಲ್ಲ ಅಂತ ಹೇಳಿದರೆ ಇನ್ನೇನಿದೆ ಉಳಿದಿದೆ ನಿಮ್ಮಲ್ಲಿ ಅಂತ ಕೇಳಿದೆವು. ಕಡೆಯ ಪ್ರಶ್ನೆ ನಮ್ಮ ಭಾಷಣದ ಅಂತ್ಯದಲ್ಲಿ ಉಪಸಂಹಾರದಲ್ಲಿ ಕೇಳಿದ ಕಡೆಯ ಪ್ರಶ್ನೆ ಅವರಿಗೆ ನಾವು, ಸಾಮಾನ್ಯ ಉಪಕಾರ ಒಂದು ತುತ್ತು ಅನ್ನ ಹಾಕಿದರೆ ನಾಯಿ ಉಪಕಾರ ಸ್ಮರಣೆ ಮಾಡ್ತದೆ, ಯಜಮಾನನ ಮನೆಯನ್ನು ಕಾಯ್ತದೆ. ಅದು ಯಜಮಾನನ ಬಂದರೆ ಬಾಲ ಅಲ್ಲಾಡಿಸಿ ಕಾಲ ಬುಡಕ್ಕೆ ಹೋಗಿ ಕಾಲು ನೆಕ್ತದೆ. ಒಂದು ನಾಯಿ ಉಪಕಾರ ಸ್ಮರಣೆ ಮಾಡ್ತದೆ, ನೆನಪಿಟ್ಟುಕೊಳ್ಳುತ್ತದೆ. ಅಂಥದ್ರಲ್ಲಿ ಸಾಕ್ಷಾತ್ ತೀರ್ಥಂಕರ ಪಾರ್ಶ್ವನಾಥರಿಗೆ ಉಪಸರ್ಗಗಳು ಉಂಟಾದಾಗ, ತೊಂದರೆಗಳು ಉಂಟಾದಾಗ ಆ ಉಪಸರ್ಗದಿಂದ ರಕ್ಷಣೆಯನ್ನು ಕೊಟ್ಟಂಥ ಧರಣೀಂದ್ರ ಪದ್ಮಾವತಿಯರನ್ನು ಪೂಜೆ ಮಾಡಬೇಡಿ ಅಂತ ಹೇಳುವಂಥ ಕೃತಜ್ಞತೆ ಇದ್ದರೆ ನೀವು ಮನುಷ್ಯರಾಗಿರ್ಲಿಕ್ಕೆ ಏನು ಯೋಗ್ಯರು ಅಂತ ಪ್ರಶ್ನೆ ಕಡೆಯಲ್ಲಿ ಇಟ್ಟು ಇದಕ್ಕೆ ಕೇಳಿ ನಿಮ್ಮ ಪ್ರಶ್ನೆ ಅಂತ ಹೇಳಿದೆ ನಾವು, ಶುರು ಮಾಡಿ ಅಂತೇಳಿ. ಒಬ್ಬನ ಪ್ರಶ್ನೆ ಇಲ್ಲ. ಕೆಲವು ಎತ್ತಿದ್ರು, ಜ್ವಾಲಾಮಾಲಿ ಕೈಯಲ್ಲಿ ಖಡ್ಗ ಇದೆ, ಬಿಲ್ಲು ಬಾಣಗಳಿವೆ, ಅದು ಯಾಕಿದೆ, ಇದು ಯಾಕಿದೆ ಹೇಳಿ ಶಾಸ್ತ್ರದ ಆಧಾರ ತೆಗೆದುಕೊಟ್ಟೆವು. ಯಾಕೆ ಅದನ್ನೆಲ್ಲ ಇಟ್ಟುಕೊಂಡಿದ್ದಾರೆ ಅಂತ ಹೇಳಿ. ನಿಜವಾಗಿ ಜ್ವಾಲಾಮಾಲಿನಿಗೆ 8 ಕೈಗಳಿಲ್ಲ, ಪದ್ಮಾವತಿಗೆ 4 ಕೈಗಳಿಲ್ಲ. ಈಗ ನಾವು ಪೂಜೆ ಮಾಡುವ ಪದ್ಮಾವತಿ ಇದ್ದಾರಲ್ಲ, ಇದು 4 ಕೈಗಳಿವೆ. ಇದರಲ್ಲಿ ಫಲಪಾಶ ಅಂಕುಶ ಭಯಹಸ್ತೆ ಕುಕ್ಕುಟೋರಗವಾಹನೆ ಬಾಲಾರ್ಕವರ್ಣೆ ತ್ರಿನೇತ್ರೆ ತ್ರಿಫಣಾದೀಶ್ವರಿ ಅಷ್ಟೋತ್ತರ ಸಹಸ್ರನಾಮಾದೀಶ್ವರಿ, ಇದೆಲ್ಲ ಪದ್ಮಾವತಿ ವರ್ಣನೆಗಳು. ಪದ್ಮಾವತಿಗೆ 4 ಕೈಗಳಿವೆ ಅಂತ ಹೇಳ್ತೇವೆ ನಾವು. ನಿಜವಾಗಿ ಪದ್ಮಾವತಿಗೆ 4 ಕೈಗಳಿಲ್ಲ, ಜ್ವಾಲಾಮಾಲಿಗೆ 8 ಕೈಗಳಿಲ್ಲ. ದೇವತೆಗಳಿಗೆ ನಮ್ಮ ಹಾಗೆ 2 ಕೈಗಳು, 2 ಕಾಲುಗಳು, 1 ಮೂಗು, 2 ಕಣ್ಣು. ನಮ್ಮ ಶರೀರದ ಹಾಗೆ ಇರ್ತದೆ ದೇವತೆಗಳ ಶರೀರ. ಅತಿಶಯ ವಿದ್ಯಾಸಂಪನ್ನರಾದಂತಹ ಈ ದೇವತೆಗಳು ತಮ್ಮ ವಿದ್ಯೆಯ ಸಹಾಯದಿಂದ ಶರೀರದ ರೂಪಗಳನ್ನು ಬದಲಾವಣೆ ಮಾಡುತ್ತಾರೆ. ಹಲವಾರು ವಿದ್ಯೆಗಳಿವೆ, ಅತಿಶಯವಾದಂತಹ ಸಹಸ್ರಾರು ವಿದ್ಯೆಗಳ ಸಂಪನ್ನರವರು. ಅವರಲ್ಲಿ ಏನು ಮಾಡ್ತಾರೆ, ಅವರು ತಮ್ಮ ಶರೀರದ ಸ್ವರೂಪವನ್ನು ಬದಲಾವಣೆ ಮಾಡುತ್ತಾರೆ. ಪದ್ಮಾವತಿಗೆ 2 ಕೈಗಳು, 2 ಕಾಲುಗಳು, ಮನುಷ್ಯರ ಶರೀರ ಹಾಗೆ ಇರ್ತದೆ ಅವರ ಶರೀರ. ಆದರೆ ಅವರಲ್ಲಿರತಕ್ಕಂತಹ ವೈಕ್ರಿಯಿಕ ವಿದ್ಯೆ ಎನ್ನತಕ್ಕಂಥ ವಿದ್ಯೆಯ ಸಹಾಯದಿಂದ 4 ಕೈಗಳನ್ನು ಹೊಂದಿರುತ್ತಾರೆ. ಒಂದು ಕೈಯಲ್ಲಿ ಫಲ, ಮತ್ತೊಂದು ಕೈಯಲ್ಲಿ ಪಾಶ, ಎಡಭಾಗದ ಮತ್ತೊಂದು ಕೈಯಲ್ಲಿ ಪಾಶ, 3ನೇ ಕೈಯಲ್ಲಿ ಅಂಕುಶ, ಪದ ಫಲ ಪಾಶ ಅಂಕುಶ ಅಭಯ ಹಸ್ತೆ. ಕುಕ್ಕುಟೋರಗ ವಾಹನೆ, ಕುಕ್ಕುಟೋರಗ ಎನ್ನುವಂಥ ಪಕ್ಷಿ ಪದ್ಮಾವತಿಯ ವಾಹನ. ಇದೇನೊಂದು ಪಕ್ಷಿ ವಾಹನವಾಯಿತು ಪದ್ಮಾವತಿಗೆ. ಸ್ವರ್ಗಲೋಕದಲ್ಲಿ ಪಕ್ಷಿಗಳು ಇರುವಂತಿಲ್ಲ, ಪ್ರಾಣಿಗಳು ಇರುವುದಿಲ್ಲ, ಅವುಗಳು ದೇವತೆಗಳೇ. ಆ ಕುಕ್ಕುಟೋರಗ ಪಕ್ಷಿ ಇದೆಯಲ್ಲ, ಅದು ಒಂದು ದೇವತೆ. ಸೌಧರ್ಮೇಂದ್ರನು ಐರಾವತ ಆನೆಯಲ್ಲಿ ಬಂದ ತೀರ್ಥಂಕರರ ಜನ್ಮಾಭಿಷೇಕಕ್ಕೆ ಹೋಗುವುದಕ್ಕೋಸ್ಕರವಾಗಿ. ಐರಾವತ ಆನೆ ಅಂದರೆ ಐರಾವತ ಹೆಸರು. ಆನೆ ಸ್ವರ್ಗಲೋಕದಲ್ಲಿ ಆನೆಯಲ್ಲಿ ಬರ್ತದೆ. ಆನೆ ಅಲ್ಲ ಅದು, ಅದು ತಿರ್ಯಂಚಗತಿಯ ಪ್ರಾಣಿ. ಸ್ವರ್ಗಲೋಕದ ದೇವತೆಗಳು ಮಾತ್ರ ಇರ್ತಾರೆ. ತಿರ್ಯಂಚಗತಿಯ ಪ್ರಾಣಿಗಳು ಈ ನಮ್ಮ ಮಧ್ಯಮ ಲೋಕದಲ್ಲಿ ಮಾತ್ರ ಇರ್ತವೆ, ನರಕದಲ್ಲಿ ಇರುವುದಿಲ್ಲ, ಸ್ವರ್ಗದಲ್ಲೇ ಇರುವುದಿಲ್ಲ. ಹಾಗಾದರೆ ಸ್ವರ್ಗಲೋಕದಲ್ಲಿರುವ ಆನೆ ಎಲ್ಲಿಂದ ಬಂತು? ಅದು ಆನೆ ಅಲ್ಲ, ಅದು ಒಂದು ದೇವತೆ. ಆ ದೇವತೆ ಏನು ಮಾಡ್ತದೆ? ನೀಚ ವರ್ಗದ ಕೆಳವರ್ಗದ ದೇವತೆಗಳು ಉಚ್ಚ ವರ್ಗದ ದೇವತೆಗಳಿಗೆ ವಾಹನಗಳಾಗಿ ಬಂದು ಸೇವೆಯನ್ನು ಮಾಡ್ತಾರೆ. ಪದ್ಮಾವತಿ ಫಲಪಾಶಾಂಕುಶ ಅಭಯ ಹಸ್ತೆಯಾಗಿ, ಕುಕ್ಕುಟೋರಗ ವಾಹನೆಯಾಗಿ, ಕುಕ್ಕುಟೋರಗ ಎನ್ನತಕ್ಕಂಥ ಒಂದು ಪಕ್ಷಿಯ ಮೇಲೆ ತಲೆ ಹಾವಿನಂತಿದ್ದು, ಶರೀರವು ಕುಕ್ಕುಟ ಅಂದರೆ ಕೋಳಿ ಅಂತಿದ್ದು ಇರತಕ್ಕಂಥ ಒಂದು ಪಕ್ಷಿ. ಅದು ನಿಜವಾದ ಪಕ್ಷಿ ಅಲ್ಲ, ಅದೊಂದು ಇದಲ್ಲ, ಪ್ರಾಣಿಯಲ್ಲ, ಅದು ಒಂದು ದೇವತೆಯೇ. ಆದರೆ ಉಚ್ಚ ವರ್ಗದ ದೇವತೆಯಾಗಿರತಕ್ಕಂಥ ಪದ್ಮಾವತಿಗೆ ಕೆಳವರ್ಗದ ಈ ದೇವತೆಯು ವಾಹನದ ರೂಪದಲ್ಲಿ ವೈಕ್ರಿಕ ವಿದ್ಯೆಯಿಂದ ಶರೀರವನ್ನು ಬದಲಾವಣೆ ಮಾಡಿಕೊಂಡು, ಶರೀರ ರೂಪವನ್ನು ಬದಲಾವಣೆ ಮಾಡಿಕೊಂಡು ವಾಹನವಾಗಿ ಬಂದು ನಿಲ್ತಾಳೆ. ಹಾಗೆ ಫಲಪಾಕಾಶ ಅಂಕುಶ ಅಭಯ ಹಸ್ತಿ ಕುಕ್ಕುಟೋರಗ ವಾಹನೆ
ಬಾಲಾರ್ಕವರ್ಣೆ. ಪ್ರಾತಃ ಕಾಲದಲ್ಲಿ ಸೂರ್ಯನು ಉದಯಿಸಿದಾಗ ಹೇಗೆ ಶಾಂತವಾಗಿರ್ತಾನೋ, ಉಗ್ರವಾಗಿರುವುದಲ್ಲ ಪ್ರಾತಃ ಕಾಲದ ಸೂರ್ಯ, ಶಾಂತವಾಗಿರ್ತಾನೆ. ಬಾಲಾರ್ಕವರ್ಣೆ, ಅರ್ಕ ಅಂದರೆ ಸೂರ್ಯ, ಬಾಲಸೂರ್ಯನಂತೆ ಶಾಂತ ಸ್ವರೂಪಿಣಿಯವಳು. ಉಗ್ರ ಮಧ್ಯಾಹ್ನದ ನಡು ಬಿಸಿಲಿನ ಸೂರ್ಯ ಅಲ್ಲ, ಸುಡುವಂತಹ ಸೂರ್ಯನಲ್ಲ, ಪ್ರಶಾಂತವಾದಂತಹ ಪ್ರಾತಃ ಕಾಲದ ಸೂರ್ಯನಂತೆ. ಆಚಾರ್ಯರು ಎಷ್ಟು ತರ್ಕಬದ್ಧವಾಗಿ ಆ ಮಾತಿಡ್ತಾರೆ. ಯಾಕೆ ಪ್ರಾತಃ ಕಾಲದ ಸೂರ್ಯನಂತೆ ಇರ್ತಾರೆ ಪದ್ಮಾವತಿ ಇದ್ದಾಳೆ? ಒಂದು, ಅವಳು ಶಾಂತ ರೂಪ ಇದ್ದಾಳೆ, ಪ್ರಾತಃ ಕಾಲದ ಉಷಾರಾಣಿಯಂತೆ ಅವಳು ಇದ್ದಾಳೆ. ಎರಡನೆಯದು, ಹೇಗೆ ಕತ್ತಲೆಯು ರಾತ್ರಿಯು ಕಳೆದು ಬೆಳಗಾದಾಗ ಜಗತ್ತಿನ ಸಮಸ್ತ ಚರಾಚರ ಜೀವಿಗಳಿಗೆ, ಮನುಷ್ಯರಿಗೆ, ಪಶು ಪಕ್ಷಿಗಳಿಗೆ ನವ ಚೈತನ್ಯವು ಉಂಟಾಗುತ್ತದೆಯೋ, ಹಾಗೆ ಪದ್ಮಾವತಿಯು ಸಮಸ್ತ ಜೀವಿಗಳಿಗೆ ಚೈತನ್ಯವನ್ನು ಕೊಡುವವಳು, ಶಕ್ತಿಯನ್ನು ಕೊಡುವವಳು, ವಿದ್ಯೆಯನ್ನು ಕೊಡುವವಳು, ಬುದ್ಧಿಪ್ರದಾಯನಳು. ಆದ್ದರಿಂದ ಅವಳನ್ನು ಬಾಲಾರ್ಕವರ್ಣ ಪದ್ಮಾವತಿ ಎಂದು ಕರೆದವಳು. ಬಾಲಾರ್ಕವರ್ಣೆ. ತ್ರಿನೇತ್ರೆ, ಮೂರು ಕಣ್ಣುಗಳು. ಪದ್ಮಾವತಿಯಮ್ಮನವರಿಗೆ ಮೂರು ಕಣ್ಣುಗಳಿವೆ. ತ್ರಿನೇತ್ರೆ, ತ್ರಿಫಣಾದೀಶ್ವರಿ, ಮೂರು ಫಣಗಳು, ಹಾವಿನ ಹೆಡೆಗಳು ತಲೆ ಮೇಲು. ಹೀಗೆ ಈ ಎಲ್ಲ ವರ್ಣಗಳು ಯಾಕೆ? ಅವರಲ್ಲಿ ಇರತಕ್ಕಂತಹ ಅತಿಶಯವಾದಂತಹ ಯಾವ ವಿದ್ಯೆ ಇದೆಯೋ ಆ ವಿದ್ಯೆಯ ಸಹಾಯದಿಂದ ತಮ್ಮ ಶರೀರದ ರೂಪವನ್ನು ಬದಲಾವಣೆ ಮಾಡಿದ್ದಾರೆ. ಅಲ್ಲದೆ ಅವರು ಇದಲ್ಲ, ನಿಜವಾಗಿ ಅವರಿಗೆ 4 ಕೈಗಳಿಲ್ಲ, ಜ್ವಾಲಾಮಾಲಿಗೂ 8 ಕೈಗಳಿಲ್ಲ. ತಮ್ಮ ಯಾವ ವೈಕ್ರಿಯಕ ವಿದ್ಯೆ ಇದೆ ಆ ವಿದ್ಯೆಯ ಸಹಾಯದಿಂದ 8 ಕೈಗಳನ್ನು ಧಾರಣೆ ಮಾಡಿಕೊಂಡು ಜ್ವಾಲಾಮಾಲಿ ನಿಂತಡೆ. ಪದ್ಮಾವತಿಯು 4 ಕೈಗಳನ್ನು ಧಾರಣೆ ಮಾಡಿದಳು. ಧರ್ಮಕ್ಕೆ ಸಂಕಟ ಬಂದಾಗ ಪದ್ಮಾವತಿಯು ಉಗ್ರ ಸ್ವರೂಪವನ್ನು ತಾಳಿದಳು. ಆವಾಗ ಅವಳನ್ನು ಭೈರವ ಪದ್ಮಾವತಿ ಎಂದು ಕರೆದೆವು. ಮಠದಲ್ಲಿ ಒಂದು ಮೂರ್ತಿ ಇದೆ ನೋಡಿ, ಒಳಗೆ ಬಾಗಿಲಿನಲ್ಲಿ 24 ಕೈಗಳ ಮೂರ್ತಿಗಳು. ಹಾಗೆ 24 ಕೈಗಳನ್ನು ಹೊಂದಂತ ಆ ಸಂದರ್ಭದಲ್ಲಿ ಅವಳನ್ನು ಭೈರವ ಪದ್ಮಾವತಿ ಎಂದು ಕರೀತೇವೆ. ಬಾಲಾರ್ಕ ಪದ್ಮಾವತಿಯೂ ಅವಳೇ, ಭೈರವ ಪದ್ಮಾವತಿಯೂ ಅವಳೇ. ಸ್ವರ್ಗಲೋಕದಲ್ಲಿರತಕ್ಕಂಥ 2 ಕೈ 2 ಕಾಲುಗಳನ್ನು ಹೊಂದಿರುವ ಪದ್ಮಾವತಿಯೇ ಭೈರವ ಪದ್ಮಾವತಿಯಾಗಿ, ಬಾಲಾರ್ಕವರ್ಣ ಪದ್ಮಾವತಿಯಾಗಿ ಏನಾಗ್ತಾಳೆ? ಅವಳು ತನ್ನ ರೂಪವನ್ನು ಬದಲಾವಣೆ ಮಾಡಿಕೊಳ್ಳುತ್ತಾಳೆ. ಹೀಗೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟೆವು. ಉತ್ತರ ಕೊಟ್ಟು ಸುಮ್ಮನೆ ಕೂತ್ಕೊಳ್ಳಿಸಿಲ್ಲ. ನಿಮಗೆ ಇನ್ನೂ ಏನಾದರೂ ಸಂಶಯ ಇದ್ದರೆ ಕೇಳಿ ಅಂತ ಪುನಃ ಚಾಲೆಂಜ್ ಮಾಡಿದೆವು ಸಭೆಯಲ್ಲಿ. ಸುಮ್ಮನೆ ಕೂತ್ಕೊಂಡ್ರು. ಹಾಗಾದರೆ ಒಂದು ಮಾಡಿ ಸಂಶಯ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಮೈಕದಲ್ಲಿ ಬಂದು ಹೇಳಿ ನಮಗೆ ಇನ್ನೂ ಸಂಶಯ ಏನೂ ಇಲ್ಲ, ಇದುವರೆಗೆ ನಾವು ಪದ್ಮಾವತಿ ಜ್ವಾಲಾಮಾಲಿ ಪೂಜೆಯನ್ನು ವಿರೋಧಿಸಿಕೊಂಡು ಬಂದಿದ್ದೇವೆ, ನಮಗೆ ಈಗ ಪೂರ್ತಿ ಕನ್ವಿನ್ಸ್ ಆಯಿತು ಇದು ತಪ್ಪ, ನಾವು ಮಾಡಿದ ಕೆಲಸ ತಪ್ಪು, ಇನ್ನು ಮುಂದೆ ನಾವು ಕೆಲಸ ಮಾಡುವುದಿಲ್ಲ, ಮೈಕದಲ್ಲಿ ಬಂದು ಹೇಳಿ ಅಂತ ಹೇಳಿದೆ ನಾವು. ಪಾಪ ಬೇರೆ ಏನು ಇದೇ ಇಲ್ಲ. ಮೈಕಲ್ಲಿ ಬಂದು ಹೇಳುವುದಿಲ್ಲ ಅಂತ ಹೇಳಿದ್ರೆ ನಿಮಗೆ ಸಂಶಯ ಇದೆ ಅಂತ ಆಯಿತು. ಕಮಾನ್ ರೈಸ್ ದ ಕ್ವಶನ್ ಅಂತ ಪುನಃ ಹೇಳಿದೆ ನಾವು. ನಿಮಗೆ ಪುನಃ ಕೇಳಿ, ನಿಮಗೆ ಸಂಶಯ ಇದೆ ಅಂತ ಆದರೆ ಸುಮ್ಮನೆ ಕೂತ್ಕೊಂಡಿದ್ದೀರಾ ಅಂದರೆ ನಿಮಗೆ ಸಂಶಯ ಇದೆ ಅಂತ ಕೂಡ ನಾವು ತಿಳ್ಕೊಳ್ಬೋದು, ಕೇಳ್ಬೋದು ನೀವು ಅಂತ. ಇಲ್ಲ ಅಂತ ಆದರೆ ಬನ್ನಿ ಪಕ್ಕದಲ್ಲಿ ಇನ್ನೊಂದು ಮೈಕ ತಂದಿದೆ ಅಂತ ವ್ಯವಸ್ಥಾಪಕರಿಗೆ ಹೇಳಿದೆ ಕೇಳಿ ಅಂತ ಹೇಳಿದೆವು. ಈ ಮೈಕದಲ್ಲಿ ನಿಂತು ನಿಮಗೆ ಪುನಃ ಪ್ರಶ್ನೆ ಇದ್ದರೆ ಕೇಳಿ, ಇಲ್ಲ ಅಂದರೆ ಪ್ರಶ್ನೆ ನಮಗೆ ಇಲ್ಲ, ನಮಗೆ ವಿ ಆರ್ ಟೋಟಲಿ ಕನ್ವಿನ್ಸ್ಡ್ ಅಂತ ಹೇಳಿ ಅಂತ ಹೇಳಿದೆವು. ಪಾಪ ಬೇರೆ ಉಪಾಯ ಇಲ್ಲದೆ 4 ಜನ ವಿದ್ವಾಂಸರು ಬಂದು ಸ್ವಾಮಿಯಿಂದ ಭಾಷೆ ಕೇಳಿ ನಾವೆಲ್ಲ ಒಪ್ಪಿಕೊಂಡು ಬಿಟ್ಟಿದ್ದೇವೆ, ನಮ್ಮ ಮಾತು ಸಳ್ಳ ಅಂತ ನಾವು ಇದು ಮಾಡಿದ್ದೇವೆ, ಇನ್ನು ಮುಂದೆ ನಾವು ಕೆಲಸ ಮಾಡೋದನ್ನು ಮಾಡಿಸಿ ಬಂದೇವೆ. ಈಗ 3 ದಿವಸ ಆಯಿತು ನೋಡಿ. ಎಲ್ಲ ಇದಕ್ಕೆ ಏನು ಕಾರಣ? ಅಭೀಷ್ಟವರ ಪ್ರಧಾನಿ ಆಗಿರುವಂತಹ ಮಹಾಮಾತೆಯ ಕೃಪೆ ಇದೆ. ಮಹಾಮಾತೆಯ ಕೃಪೆ ಇದೆ. ಬಹುಶಃ ಅದಕ್ಕೆ ಇರಬೇಕು ಕಾಣುತ್ತದೆ. ಶ್ರೀಮದ್ ಕುಂದಗುಂದಾನ್ವಯ ಸರಸ್ವತಿ ಗಚ್ಚ ಅಂತ ಈ ಧರ್ಮಪೀಠದಲ್ಲಿ ಇರತಕ್ಕಂಥ ಆಚಾರ್ಯರನ್ನು ನಾವು ಸಾಮಾನ್ಯರು, ನಾವು ಸ್ವಾಮಿಗಳು ಸಾಮಾನ್ಯರು, ಆದರೆ ಆ ಸರಸ್ವತಿಯ ಅನುಗ್ರಹ, ವಾಗ್ದೇವಿಯ ಅನುಗ್ರಹ, ಜಿನೇಶ್ವರರ ಅನುಗ್ರಹ ಇರುವುದರಿಂದಲೇ ಇಂಥ ಸಂದಿಗ್ಧ ಪರಿಸ್ಥಿತಿಗಳನ್ನು ಕೂಡ ನಾವು ಎದುರಿಸ್ತಾ ಇದ್ದೇವೆ. ನಾವು ಸರಸ್ವತಿ ಗಚ್ಚದವರು, ಸರಸ್ವತಿಯ ಅನನ್ಯ ಅನುಗ್ರಹವಿದೆ, ಆದ್ದರಿಂದಲೇ ನಾವು ಸರ್ವೈವ್ ಆಗಿಕೊಂಡು ಬಂದಿದ್ದೇವೆ. ಹೀಗೆ ಯಾರು ಅಂತ ಮಾತುಗಳು ಯಾರಾದರೂ ಹೇಳಿದರೆ ಪದ್ಮಾವತಿ, ಕ್ಷೇತ್ರಪಾಲ, ಜ್ವಾಲಾಮಾಲಿನಿ, ಕೂಷ್ಮಾಣಿ ಮೊದಲ ಶಾಸನ ದೇವತೆಗಳನ್ನು ಸರ್ವಾಣ್ಯಕ್ಷ ಪೂಜಿಸಬೇಡಿ ಅಂತ ಹೇಳಿದರೆ ಅವರ ಮಾತಿಗೆ ನೀವು ಬೆಲೆ ಕೊಡುವುದು ಬೇಡ. ನಿಮ್ಮ ದಾರಿ ನಿಮಗಿರಲಿ, ಅವರಲ್ಲಿ ಒಮ್ಮೆ ಹೋಗಿ ಅವರ ಮನೆಯಲ್ಲಿ ಒಂದು ತುತ್ತು ಅನ್ನ ತಿಂದರೆ ನೀವು ಅವರ ಋಣದಲ್ಲಿ ಬಿದ್ದಂತೆ ಆಗುತ್ತದೆ, ಮತ್ತು ಅವರ ಮಾತು ಕೇಳಬೇಕಾಗ್ತದೆ. ಅವರು ನಿಮ್ಮ ಮನೆಗೆ ಬಂದರೆ, ಪರಜಾತಿಯವನು ಬಂದರೂ ಒಂದು ತುತ್ತು ಅನ್ನ ಕೊಡ್ತೀರಿ, ಅನ್ನ ಕೊಡಿ, ಒಂದು ಊಟ ಹಾಕಿ, ಇನ್ನು ಬರಬೇಡಿ ಅಂತ ಹೇಳಿ. ಅವರ ಸಭೆ ಸಮಾರಂಭಗಳಿಗೆ ಹೋಗಬೇಡಿ, ಅವರು ಮಾಡತಕ್ಕಂಥ ಶಿಬಿರಗಳಲ್ಲಿ ಭಾಗವಹಿಸಬೇಡಿ. ನಿಮ್ಮನ್ನು ಟೋಟಲಿ ಸಂಪೂರ್ಣವಾಗಿ ಏನು ಮಾಡ್ತಾರೆ? ತಪ್ಪು ದಾರಿಯಲ್ಲಿ ಹೋಗುವಂತೆ ಮಾಡುತ್ತಾರೆ. ಇದನ್ನು ನಾವು ದರ್ಶನ ಮೋಹನೀಯ ಕರ್ಮ ಅಂತ ಹೇಳ್ತೇವೆ ನಾವು. ಮೋಹನೀಯ ಕರ್ಮದಲ್ಲಿ 2 ಭೇದಗಳಿವೆ, ಚಾರಿತ್ರ ಮೋಹನೀಯ, ದರ್ಶನ ಮೋಹನೀಯ. ಚಾರಿತ್ರ ಮೋಹನೀಯ ಏನು ಮಾಡ್ತದೆ? ಗಂಡ, ಹೆಂಡತಿ, ತಂದೆ, ಮಕ್ಕಳು ಎಲ್ಲ ನನ್ನವರೆಂತಕ್ಕಂತಹ ಆ ವಾಂಛೆ, ಅಂಟು ಇರುವಂತೆ ಮಾಡ್ತದೆ. ದರ್ಶನ ಮೋಹನಿ ಏನು ಮಾಡ್ತದೆ? ನಮ್ಮನ್ನು ತಪ್ಪು ದಾರಿಯಲ್ಲಿ ಹೋಗುವಂತೆ ಮಾಡ್ತದೆ. ಆ ತಪ್ಪು ದಾರಿಯೇ ಸರಿ ಎಂದು ಹೇಳಿಕೊಡುತ್ತದೆ ದರ್ಶನ ಮೋಹನೀಯ ಕರ್ಮ. ಬೆಂಗಳೂರಿಗೆ ಹೋಗಬೇಕಿದ್ದರೆ ನಾವು ಪೂರ್ವಕ್ಕೆ ಹೋಗಬೇಕು, ಬೆಂಗಳೂರು ನಮಗೆ ಪೂರ್ವ ದಿಕ್ಕಿನಲ್ಲಿದೆ. ದರ್ಶನ ಮೋಹನೀಯ ಕರ್ಮ ಏನು ಮಾಡ್ತದೆ? ಬೆಂಗಳೂರಿಗೆ ಹೋಗಬೇಕಾದ ನಮ್ಮನ್ನು ಪೂರ್ವಕ್ಕೆ ಮುಖ ಮಾಡಿ ನಿಂತಹ ನಮ್ಮನ್ನು
ತಿರುಗಿಸಿ ಬಿಡ್ತದೆ. ಪಶ್ಚಿಮಕ್ಕೆ ಮುಖ ಮಾಡಿ ನಿಲ್ಲಿಸಿ ಒತ್ತಿ ಒತ್ತಿ ಹೇಳುತ್ತದೆ, ಬೆಂಗಳೂರು ಈ ಕಡೆಗೆ ಹೋದರೆ ಬೆಂಗಳೂರು ಸಿಗುತ್ತದೆ, ಇದೇ ಬೆಂಗಳೂರಿನ ದಾರಿ, ಇದೇ ಪೂರ್ವ, ಹೋಗಿ ಸ್ವಾಮಿಗಳಲ್ಲಿಯೇ ಹೋಗಿ ಹೋಗಿ ಅಂತೇಳಿ ದರ್ಶನ ಮೋಹನೀಕರಣ ತಪ್ಪು ಕೆಲಸವನ್ನು ಮಾಡ್ತದೆ. ನಾವು ಅದನ್ನು ನಂಬಿ ಆ ಮಾರ್ಗದಲ್ಲಿ ಹೋದರೆ, ಪೂರ್ವಕ್ಕೆ ಹೋಗುವ ಬದಲು ಪಶ್ಚಿಮಕ್ಕೆ ಹೋದರೆ ಬೆಂಗಳೂರು ತಲುಪುವ ಬದಲಿಗೆ ಆಗುಂಬ ಘಾಟಿಯಲ್ಲಿ ಕೆಳಗೆ ಬಿದ್ದು ಉರುಳಿ ಹೋಗಿ ಅರಬ್ಬಿ ಸಮುದ್ರದ ಉಪ್ಪು ನೀರನ್ನು ಕುಡಿದು ಸತ್ತು ಹೋಗಿಬಿಡ್ತೀವಿ. ನೋಡಿ, ದರ್ಶನ ಮೋಹನೀಕರಣ ಈ ಕೆಲಸವನ್ನು ಮಾಡುತ್ತದೆ. ಒಳಗಾಗಬೇಡಿ. ಅಂತಹ ಏಕಾಂತವಾದಿಗಳ ಸಭೆಗೆ ನೀವು ಹೋಗಬೇಡಿ, ಅವರ ಶಿಬಿರಗಳಿಗೆ ಹೋಗಬೇಡಿ. ಒಂದು ತುತ್ತು ಅನ್ನ ನೀವು ಅಲ್ಲಿ ತಿಂದರೆ ಅವರ ಋಣದಲ್ಲಿ ಬಿದ್ದಂತೆ ಆಗುತ್ತದೆ. ಮತ್ತು ನೀವು ದರ್ಶನ ಮೋಹನೀಯ ಕರ್ಮದ ಕಾರಣದಿಂದ ಏನಾಗ್ತೀರಿ, ನೀವು ತಪ್ಪು ದಾರಿಗೆ ಹೋಗುತ್ತೀರಿ ಅಂತ ಇದು ನಿಮಗೆ ಬರಬಾರದು ಎಂಬುದಾಗಿ ನಾವು ಆಶಿಸುತ್ತಾ ನೀವೆಲ್ಲರೂ ಕೂಡ ಸಮ್ಯಕ್ತದ ಮಾರ್ಗದಲ್ಲಿ ನಡೆಯಿರಿ. ಆ ಚಾರಿತ್ರ ದರ್ಶನ ಮೋಹನೀಯ ಕರ್ಮದ ಇದಕ್ಕೆ ಒಳಗಾಗಬೇಡಿ ಎಂಬುದಾಗಿ ಹೇಳಿ, ಆದ್ದರಿಂದ ನಮ್ಮ ಮಾತುಗಳು ಸ್ಪಷ್ಟವಾಗಿರುತ್ತದೆ, ಸತ್ಯವಾಗಿರ್ತದೆ. ಹೀಗಿರುವುದರಿಂದ ನಮಗೆ ಅರ್ಥವಾಯಿತೋ ಇಲ್ಲ ನಮಗೆ ಗೊತ್ತಿಲ್ಲ, ಆದರೂ ಎಲ್ಲರೂ ಶಾಂತಚಿತ್ತರವಾಗಿ ಕೇಳಿದ್ದೀರಿ. ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿಯ ಸಮೋಷಣದ ಶ್ರೀವಿಹಾರದ ಪ್ರತೀಕವಾಗಿರತಕ್ಕಂಥ ರಥೋತ್ಸವದಲ್ಲಿ ನೀವು ನಾಳೆಲ್ಲರೂ ಭಾಗವಹಿಸ್ತೀರಿ. ದೇವಾನ್ ದೇವತೆಗಳಾಗಿ ಭಾಗವಹಿಸ್ತೀರಿ. ಶಿಸ್ತಿನಿಂದ ಭಾಗವಹಿಸಬೇಕು. ಬಿಡಿ ಹೂವುಗಳನ್ನು ಪುಷ್ಪವೃಷ್ಟಿ ಮಾಡಿ, ಬಾಳೆಹಣ್ಣು ಅಥವಾ ಅಕ್ಕಿ ಚಾಳುಗಳನ್ನೆಲ್ಲ ಚೆಲ್ಲಬಾರದು ದೇವರ ಮೇಲೆ. ಹಾಗೆ ಶಿಸ್ತಿನಲ್ಲಿ ಭಾಗವಹಿಸಬೇಕು ಎಂಬುದಾಗಿ ಹೇಳಿ, ನಿಮ್ಮೆಲ್ಲರಿಗೂ ಕೂಡ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ ಮತ್ತು ಅಭೀಷ್ಟವರ ಪ್ರಧಾನಿಯಾಗಿರತಕ್ಕಂಥ ಮಹಾಮಾತೆ ಶ್ರೀ ಪದ್ಮಾವತಿಯು ಸಕಲ ಆಯುರಾರೋಗ್ಯ ಸಂಪದಭಿವೃದ್ಧಿಗಳನ್ನು ಕೊಟ್ಟು ಅನುಗ್ರಹಿಸಲಿ. ನಿಮಗೆಲ್ಲರಿಗೂ ಆಸನ್ನ ಭವಿತಿಯು ಪ್ರಾಪ್ತವಾಗಲಿ, ಧರ್ಮ ಲಾಭವಾಗಲಿ ಎಂಬುದಾಗಿ ಆಶಿಸುತ್ತಾ, ಆಚಾರ್ಯರ ಮುಖಕಮಲಗಳಿಂದ ವಿಶ್ವಶಾಂತಿಗೋಸ್ಕರವಾಗಿ ಉದ್ಬೋಧಗೊಂಡಂತಹ ಮಂತ್ರಪುಂಜಗಳನ್ನು ಉಚ್ಚರಿಸುತ್ತಾ ನಮ್ಮ ಈ ಪ್ರವಚನವನ್ನು ನಾವಿಲ್ಲಿಗೆ ಮುಗಿಸುತ್ತಾ ಇದ್ದೇವೆ. ಕ್ಷೇಮಂ ಸರ್ವಪ್ರಜಾನಾಂ ಪ್ರಭವತು ಬಲವಾನ್ ಧಾರ್ಮಿಕೋ ಭೂಮಿಪಾಲಃ ಕಾಲೇ ಕಾಲೇ ಚ ಸೂರುಸ್ತ್ಯಂ ವಿತರತು ಮಗಯಾಂ ವ್ಯಾಧಯೋ ಯಾಂತು ನಾಶಂ ದುರ್ಭಿಕ್ಷಂ ಚೋರಮಾರೀ ಕ್ಷಣಮಪಿ ಜಗತಾಮಾತ್ಮ ಬುದ್ಧೀವಲೋಕೆ ಜೈನೇಂದ್ರಂ ಧರ್ಮಚಕ್ರಂ ಪ್ರಸರತು ಸತತಂ ಸರ್ವಸೌಖ್ಯಪ್ರದಾಯಿ ಪ್ರಧ್ವಸ್ತಘಾತಿ ಕರ್ಮಾಣಃ ಕೇವಲ ಜ್ಞಾನಭಾಸ್ಕರಃ ಕುರುವಂತು ಜಗತಾತ್ ಶಾಂತಿಂ ವೃಷಭಾಧ್ಯಾತ ಜನೇಶ್ವರಃ ಕುರುವಂತು ಜಗತಾತ್ ಶಾಂತಿಂ ವೃಷಭಾಧ್ಯಾತ ಜನೇಶ್ವರಃ. जय बोलो श्री पार्श्वनाथ भगवान की जय, बोलो श्री पद्मावती माता की, विश्व धर्म की जय. ओम शांति शांति शांति.